ಟ್ರಿಗ್ನಾಮೆಟ್ರಿ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಇಫ್ ಆಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಈಗ ನಾನೇನ್ ಮಾಡ್ತೀನಿ, ಒಂದು ಟ್ರಯಾಂಗಲ್ ಬರೀತೀನಿ, ರೈಟ್ ಟ್ರಯಾಂಗಲ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಮಿಡಲ್ ಏನಿದೆ ಬಿ ಇದೆ ಅಂದ್ರೆ ಬಿ ವ್ಯಾಲ್ಯೂ 90 ಡಿಗ್ರಿ. ಸೊ ಬಿ ಬಂದ್ಬಿಟ್ಟು 90 ಡಿಗ್ರಿ ಅಂತ ಗೊತ್ತು. ಓಕೆ, ಸೊ ಇದು ಟ್ರಯಾಂಗಲ್. ಆಮೇಲೆ ಏನ್ ಕೊಟ್ಟಿದ್ದಾನೆ, ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೆಂಟರ್ ಏನಿದೆ ಸಿ. ಸೊ ಆಂಗಲ್ ಸಿ ಹತ್ರ ಆಂಗಲ್ ಎಷ್ಟಿದೆ, 30 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಈಗ ಏನ್ ಕೇಳ್ತಾರೆ, ದೆನ್ ಫೈಂಡ್ ಎ ಬಿ ಇಷ್ಟು ಎ ಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನೀವೇ ನೋಡ್ರಿ, ಇದು ಆಂಗಲ್ ಅಂದ್ರೆ ಇದು ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗ್ತಿದೆ. ಅವ್ರಿಗೆ ಏನ್ ಬೇಕು, ಎ ಬಿ ಇಷ್ಟು ಎ ಸಿ. ಸೊ ನಥಿಂಗ್ ಬಟ್ ಎ ಬಿ ಇಷ್ಟು ಎ ಸಿ ಅಂದ್ರೆ ಅವ್ರಿಗೆ ಏನ್ ಬೇಕು, ಅಪೋಸಿಟ್ ಹೈಪೋಟೆನ್ಸ್ ಎರಡು ಬೇಕು. ಓಕೆ, ಸೊ ಎ ಬಿ ಅಂದ್ರೆ ಅಪೋಸಿಟ್ ಬೇಕು, ಎ ಸಿ ಅಂದ್ರೆ ಹೈಪೋಟೆನ್ಸ್ ಬೇಕು. ಸೊ ಅಪೋಸಿಟ್ ಹೈಪೋಟೆನ್ಸ್ ಫಾರ್ಮ್ ಏನು, ಸೈನ್ ಟೀಟಾ. ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಸೊ ಈಗ ನೀವೇ ನೋಡ್ರಿ, ಸೈನು ಟೀಟಾ ವ್ಯಾಲ್ಯೂ ಏನಿದೆ 30 ಇದೆ. ಅಪೋಸಿಟ್ ಬಂದ್ಬಿಟ್ಟು ಎ ಬಿ, ಹೈಪೋಟೆನ್ಸ್ ಬಂದ್ಬಿಟ್ಟು ಎ ಸಿ. ಸೈನ್ 30 ಏನು 1/2 ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ. ಸೊ ಎ ಬಿ ಬೈ ಎ ಸಿ ಅದು. ಓಕೆ, ಸೊ ಈಗ ನೀವೇ ನೋಡ್ರಿ, ಎ ಬಿ ಬೈ ಎ ಸಿ ಏನ್ ಬಂತು, 1/2. 1/2 ನ ರೇಷನ್ ಆಗಿ ಬರೋದ್ರೆ ಏನಾಗುತ್ತೆ, 1:2. ಸೊ ಎ ಬಿ ಇಷ್ಟು ಎ ಸಿ ಬಂದ್ಬಿಟ್ಟು 1:2. ಓಕೆ, 28th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ರು ನೋಡ್ರಿ, ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 3/5 ಅಂಡ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 4/5 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನು 1 ಬಂದೇ ಬರುತ್ತೆ. ಸೊ ಆನ್ಸರ್ 1 ಅಂತ ಡೈರೆಕ್ಟ್ ಆಗಿ ಬರ್ದ್ಬಿಡ್ರಿ. ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 60 ಪ್ಲಸ್ ಸೀಕೆಂಟ್ 30. ಈಗ ನೋಡ್ರಿ, ಕೊಸಿಕೆಂಟ್ 60 ಅಂದ್ರೆ ನಥಿಂಗ್ ಬಟ್ ಯಾರು ಉಲ್ಟಾ, ಸೈನ್ 60 ಉಲ್ಟಾ. ಸೈನ್ 60 ಬಂದು √3/2. ಸೊ ಇದೇನಾಗುತ್ತೆ 2/√3 ಆಗುತ್ತೆ. ಪ್ಲಸ್ ಸೀಕೆಂಟ್ 30 ಅಂದ್ರೆ ಕಾಸ್ ಉಲ್ಟಾ. ಕಾಸ್ 30 ಏನು, ಅದು ಕೂಡ √3/2. ಸೊ ಏನಾಗುತ್ತೆ ನಿಮಗೆ, ಕಾಸ್ 30 ವ್ಯಾಲ್ಯೂ √3/2, ಸೀಕೆಂಟ್ 30 ಏನಾಗುತ್ತೆ 2/√3 ಆಗುತ್ತೆ. ಸೊ ಅವಾಗ ಎಲ್ ಸಿ ಎಂ ಏನಾಗುತ್ತೆ, ಡಿನಾಮಿನೇಟರ್ ಇದೇ ಆಗುತ್ತೆ. ಓಕೆ, √3 2 + 2 ಏನಾಗುತ್ತೆ, ಇಲ್ಲಿ 2 + 2 ಬರ್ದ್ ಬಿಡ್ರಿ. ಓಕೆ, 4/√3 ಆಗುತ್ತೆ. ಸೊ ಡಿನಾಮಿನೇಟರ್ ರೂಟ್ ಇರಬಾರ್ದು, ರ್ಯಾಷನಲೈಸ್ ಮಾಡಿದ್ರೆ √3/√3. ಸೊ ಏನಾಗುತ್ತೆ 4√3/√3 ಇಂಟು √3 √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಆನ್ಸರ್ ಬಂದು 4√3/3. ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆ, 30th ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ sin 90 ಪ್ಲಸ್ tan 45. sin 90 1, tan 45 1, 1 + 1 2. ಆನ್ಸರ್ ಬಂದ್ಬಿಟ್ಟು 2. In triangle ABC, if AB perpendicular to BC, ACB is equal to 30 degree and AB is equal to 15, find the measure of BC. ಸೊ ಅವ್ರು ಕೊಟ್ಟಿರೋದು ನೋಡ್ರಿ, ಏನ್ ಕೊಟ್ಟಿದ್ದಾರೆ, AB perpendicular to BC ಅಂದ್ರೆ AB ಬಂದ್ಬಿಟ್ಟು ಓಕೆ BC ಗೆ ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಇದೆ. ACB ಅಂದ್ರೆ ಆಂಗಲ್ ಸಿ ಹತ್ರ ಏನಿದೆ 30 ಡಿಗ್ರಿ ಇದೆ. ಓಕೆ, ಸೊ AB ಬಂದ್ಬಿಟ್ಟು 15 ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಈಗ BC ಕಂಡಿಬೇಕು. ಓಕೆ, ಸೊ ನಾನು ಏನ್ ಮಾಡ್ಬೇಕು, ಈ ಆಂಗಲ್ ಕಂಡಿಬೇಕು. ಸೊ ನೀವೇ ನೋಡ್ರಿ, ಇದು ಆಂಗಲ್ ಅಂದ್ರೆ ಇದು ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಆಮೇಲೆ ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಉಳಿದಿದ್ದೇನು, ಅಡ್ಜಸೆಂಟ್. ಸೊ ಈಗ ನನಗೆ ಏನ್ ಬೇಕು, BC ಬೇಕು. BC ಬೇಕು, ಅಪೋಸಿಟ್ ಗೊತ್ತು. ಸೊ ಯಾವ ಫಾರ್ಮ್ ಆಗ್ಬೇಕು, ಅಪೋಸಿಟ್ ಅಡ್ಜಸೆಂಟ್ ಇರೋ ಫಾರ್ಮ್ ಏನು, ಟ್ಯಾನ್. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ ಥೀಟಾ ವ್ಯಾಲ್ಯೂ 30, ಅಪೋಸಿಟ್ ಬಂದ್ಬಿಟ್ಟು 15, ಅಡ್ಜಸೆಂಟ್ ಬಂದು BC. ಸೊ ಟ್ಯಾನ್ 30 ಅಂದ್ರೆ ನಥಿಂಗ್ ಬಟ್ ಏನು 1/√3 ಇಸ್ ಈಕ್ವಲ್ ಟು 15/BC. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1 ಇಂಟು BC ಇಸ್ ಈಕ್ವಲ್ ಟು 15√3 ಆಗುತ್ತೆ. BC ಇಸ್ ಈಕ್ವಲ್ ಟು 15√3. ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ. ಸೊ ನೀವು 15√3 ಮೀಟರ್ ಅಂತ ಬರೀಬೇಕು. ಸೊ BC ಬಂದ್ಬಿಟ್ಟು ಓಕೆ ಎಷ್ಟು, 15√3 ಮೀಟರ್. ಓಕೆ, 32nd ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ tan 45 ಪ್ಲಸ್ cot 45. tan 45 ವ್ಯಾಲ್ಯೂ 1, cot 45 ವ್ಯಾಲ್ಯೂ 1, 1 + 1 2. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ.
ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ನಿಮ್ಗೆ ಎಷ್ಟಾಗುತ್ತೆ ಪೇಮೆಂಟ್ ಮಾಡ್ರಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 33rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 24/25 ದೆನ್ ದ ವ್ಯಾಲ್ಯೂ ಆಫ್ ಸೀಕೆಂಟ್ ಥೀಟಾ. ಸೊ ಸೀಕೆಂಟ್ ಥೀಟಾ ಏನಾಗುತ್ತೆ, ಕಾಸ್ ನ ಉಲ್ಟಾ ಮಾಡಿದ್ರೆ ಸೀಕೆಂಟ್ ಥೀಟಾ ಬರುತ್ತೆ. 24/25 ಇರೋದು ಏನಾಗುತ್ತೆ, ಉಲ್ಟಾ ಮಾಡಿದ್ರೆ 25/24. ಸೀಕೆಂಟ್ ಥೀಟಾ ಬಂದ್ಬಿಟ್ಟು 25/24. 34th ಕ್ವಶನ್ ಇಫ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 0 ದೆನ್ ದ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಎ. ಸೊ ಈಗ ಅವ್ರು ಕೊಟ್ಟಿರೋದು ನೋಡ್ರಿ, ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಏನಿದೆ, ಸೈನ್ ಇದೆ. ಸೊ 0 ಬಂದ್ಬಿಟ್ಟು ಏನು, ಸೈನ್ 0. ಸೊ ಇದನ್ನೇನು ಸೈನ್ 0 ನಾನು ಸೈನ್ ಸ್ಕ್ವೇರ್ 0 ಅಂತಾನೂ ಬರಿಬಹುದು. ಸೊ ಸೈನ್ ಸ್ಕ್ವೇರ್ ಯಾವಾಗ ಏನಾಗುತ್ತೆ, ಸೈನ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎ ವ್ಯಾಲ್ಯೂ 0 ಗೊತ್ತಾಯ್ತು. ಸೊ ಈಗ ಏನ್ ಕಂಡಿಬೇಕು, ಕಾಸ್ ಎ. ಸೊ ಎ ಇದ್ದಲ್ಲಿ 0 ಹಾಕ್ರಿ. ಕಾಸ್ 0 ವ್ಯಾಲ್ಯೂ ಏನು, 1. ಸೊ ಆನ್ಸರ್ ಬಂದ್ಬಿಟ್ಟು 1. 35th ಕ್ವಶನ್ ಇಲ್ಲಿ ಏನ್ ಕೊಡಿದ್ರು ನೋಡ್ರಿ. ಇಫ್ 15 cot a ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. ಸೊ ಕಾಟ್ ಎ ಏನಾಗುತ್ತೆ, 8 ಇಂಟು 15 ಈ ಕಡೆ ಬಂದ್ರೆ ಡಿವೈಡ್ ಬೈ 15 ಆಯ್ತು. ಕಾಟ್ ಎ ಇದ್ರ ವ್ಯಾಲ್ಯೂ ಟ್ಯಾನ್ ಎ ಕಂಡಿಡಿ ಅಂತ ಹೇಳ್ತಾನೆ. ಟ್ಯಾನ್ ಎ ಅಂದ್ರೆ ನಥಿಂಗ್ ಬಟ್ ಕಾಟ್ ನ ಉಲ್ಟಾ ಮಾಡಿದ್ರೆ ಟ್ಯಾನ್ ಬರುತ್ತೆ. 8/15 ಇರೋದು ಏನಾಗುತ್ತೆ, 15/8 ಆಗುತ್ತೆ. ಇದು ಬಂದ್ಬಿಟ್ಟು ಟ್ಯಾನ್ ಎ ವ್ಯಾಲ್ಯೂ. 36th ಕ್ವಶನ್ ಇನ್ ದ ಫಿಗರ್ AB is a right angle triangle if angle C is equal to 30 degree and AB is equal to 12 centimeter then the find the measure of AC. ಸೊ ನೀವೇ ನೋಡ್ರಿ, ಇದು ಆಂಗಲ್ ಅಂದ್ರೆ ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ, ಅಪೋಸಿಟ್ ಆಗುತ್ತೆ. ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಏನಾಗುತ್ತೆ, ಹೈಪೋಟೆನ್ಸ್ ಆಗುತ್ತೆ. ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಈಗ ನನಗೆ AC ಬೇಕಂದ್ರೆ ನಥಿಂಗ್ ಬಟ್ AC ಬಂದ್ಬಿಟ್ಟು ಏನು, ಹೈಪೋಟೆನ್ಸ್ ಬೇಕು. ನನಗೆ ಏನ್ ಗೊತ್ತು, ಅಪೋಸಿಟ್ ಗೊತ್ತು. ಸೊ ಅಪೋಸಿಟ್ ಹೈಪೋಟೆನ್ಸ್ ಇರೋ ಫಾರ್ಮುಲಾ ಏನು, sin theta. sin theta is equal to opposite by hypotenuse. ಸೊ theta ಬಂದ್ಬಿಟ್ಟು 30. ಓಕೆ, ಅಪೋಸಿಟ್ ಏನಿದೆ 12 ಇದೆ, ಹೈಪೋಟೆನ್ಸ್ AC. sin 30 ಏನು 1/2, 12/AC. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದ್ರೆ 1 into AC is equal to 2 into 12. So AC is equal to 12 2s are 24. ಸೊ ಇಲ್ಲಿ ಅವರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ನೀವು ಇಲ್ಲಿ ಸೆಂಟಿಮೀಟರ್ ಅಂತ ಬರೀರಿ. AC ಬಂದ್ಬಿಟ್ಟು 24 ಸೆಂಟಿಮೀಟರ್. ಓಕೆ, 37th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ x tan 45 into sin 30 is equal to cos 30 into tan 30 then the find the value of x. ಸೊ ನಥಿಂಗ್ ಬಟ್ x. ಓಕೆ, ನಾನು ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ x ಸ್ಮಾಲ್ ತಗೊಂತೀನಿ. x ಇಂಟು tan 45 ವ್ಯಾಲ್ಯೂ ಏನು 1, sin 30 ವ್ಯಾಲ್ಯೂ ಏನು 1/2 is equal to cos 30 ವ್ಯಾಲ್ಯೂ ಏನು √3/2. ಓಕೆ, ಇಂಟು tan 30 ವ್ಯಾಲ್ಯೂ ಏನು 1/√3. √3 ಕ್ಯಾನ್ಸಲ್ ಆಯ್ತು. x ಇಂಟು 1 ಇಂಟು 1/2 is equal to ಇಲ್ಲಿ ಏನಾಯ್ತು, ಇಲ್ಲಿ 1/2 ಉಳಿತು. ಸೊ x 1 x is equal to 1/2 ಇಂಟು 1/2 ಈ ಕಡೆ ಬಂದ್ರೆ ಡಿವೈಡ್ ಬೈ 1/2 ಆಯ್ತು. 1/2 ಕ್ಯಾನ್ಸಲ್. ಸೊ x ವ್ಯಾಲ್ಯೂ 1. ಸೊ x ವ್ಯಾಲ್ಯೂ ಬಂದ್ಬಿಟ್ಟು 1. 38th ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ 5 tan square a minus 5 secant square a plus 1. ಸೊ ಈಗ ನೀವೇ ನೋಡಿದ್ರೆ ಇವ್ರಿಬ್ರಲ್ಲಿ ಏನ್ ಕಾಮನ್ ತೆಗಿಬಹುದು, 5 ಕಾಮನ್ ತೆಗಿಬಹುದು. ಅವಾಗ ಏನಾಗುತ್ತೆ, tan square a minus secant square a ಆಗುತ್ತೆ ಪ್ಲಸ್ 1. ಸೊ ಈಗ ನಿಮಗೆ ಏನಂತಂದ್ರೆ ಒಂದು ಫಾರ್ಮುಲಾ ಗೊತ್ತಿರ್ಬೇಕು, ಏನು 1 plus tan square theta is equal to secant square theta ಅಂತ ಗೊತ್ತು. ಓಕೆ, ಸೊ ಈಗ ನನಗೇನ್ ಬೇಕು, tan square minus secant square ಬೇಕು. ಸೊ ಅವಾಗ ಏನ್ ಮಾಡ್ತೀನಿ, tan square theta ಪ್ಲಸ್ secant ಈ ಕಡೆ ಬಂದ್ರೆ ಮೈನಸ್ secant ಆಗುತ್ತೆ. ಈ ಪ್ಲಸ್ 1 ಆ ಕಡೆ ಹೋದ್ರೆ -1 ಆಗುತ್ತೆ. ಸೊ tan square minus secant square ಏನಾಯ್ತು, -1 ಆಯ್ತು. ಪ್ಲಸ್ 1 is equal to ಏನು, ಪ್ಲಸ್ ಇಂಟು ಮೈನಸ್ ಮೈನಸ್ 5 1 ಜಾ 5, -5 ಪ್ಲಸ್ 1 ಏನಾಗುತ್ತೆ, ಗ್ರೇಟರ್ ನಂಬರ್ ಸೈನ್ ಹಾಕ್ರಿ, ಸಬ್ಟ್ರಾಕ್ಟ್ ಮಾಡಿ. 5 ಅಲ್ಲಿ 1 ಹೋದ್ರೆ 4. ಆನ್ಸರ್ ಬಂದ್ಬಿಟ್ಟು -4. 39th ಕ್ವಶನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin a ಇಂಟು cosecant a. ಓಕೆ, ಡಾಟ್ ಅಂದ್ರೆ ನಥಿಂಗ್ ಬಟ್ ಇಂಟು sin a ಇಂಟು cosecant a ಅಂದ್ರೆ ನಥಿಂಗ್ ಬಟ್ ಅದನ್ನ 1/sin a ಅಂತ ಬರೀಬಹುದು. sin a ಕ್ಯಾನ್ಸಲ್. ಆನ್ಸರ್ ಬಂದ್ಬಿಟ್ಟು 1. ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan a ಇಂಟು cot a ಇಂಟು cos a ಇಂಟು secant a. ಸಿಂಪಲ್, tan a ಡಾಟ್ ಅಂದ್ರೆ ಇಂಟು ಕಾಟ್ ನ ಏನಂತ ಬರೀಬಹುದು 1/tan ಅಂತ ಬರೀಬಹುದು, ಮೈನಸ್ cos a ಇಂಟು secant ನ ಏನಂತ ಬರೀಬಹುದು 1/cos a ಅಂತ ಬರೀಬಹುದು. cos a ಕ್ಯಾನ್ಸಲ್, tan a ಕ್ಯಾನ್ಸಲ್. ಏನ್ ಉಳಿತು, 1 - 1 ಉಳಿತು. ಆನ್ಸರ್ ಬಂದು 0.
ಫೈಂಡ್ ದ ವ್ಯಾಲ್ಯೂ ಆಫ್ tan ಸ್ಕ್ವೇರ್ 45 ಮೈನಸ್ sin ಸ್ಕ್ವೇರ್ 30. ಸೊ tan ಸ್ಕ್ವೇರ್ 45 ಅಂದ್ರೆ tan 45 1 ಸ್ಕ್ವೇರ್ ಆಗುತ್ತೆ. sin 30 ಏನು 1/2. ಇದನ್ನ ಸ್ಕ್ವೇರ್ ಮಾಡ್ಬೇಕು. ಓಕೆ, ಏನಾಗುತ್ತೆ 1 ಸ್ಕ್ವೇರ್ 1 ಸ್ಕ್ವೇರ್ 1 2 ಸ್ಕ್ವೇರ್ 4. ಸೊ 1 ಅಲ್ಲಿ 1/4 ಹೋದ್ರೆ ಏನಾಗುತ್ತೆ 3/4 ಆಗುತ್ತೆ. ಓಕೆ, ಈ ಶಾರ್ಟ್ ಕಟ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ರಿ, 1 ಮೈನಸ್ 1/4 ಅಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಹಾಕೊಳ್ರಿ, LCM 4 ಬರುತ್ತೆ. ಅವಾಗ ಏನ್ ಮಾಡ್ರಿ, ಈ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡಿ 1/1 ಇಂಟು 4 ಆಗುತ್ತೆ. ಮೈನಸ್ ಈ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ, 4 ಕ್ಯಾನ್ಸಲ್, 1 1 1 ಬರುತ್ತೆ. 4 ಅಲ್ಲಿ 1 ಹೋದ್ರೆ 3/4. ನೀವು ಹೆಂಗ್ ಮಾಡಿದ್ರು 3/4 ಬರುತ್ತೆ. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಸೊ ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನಮ್ಮ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಓಕೆ, ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ನೀವು ಜಸ್ಟ್ ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ನಿಮಗೆ ಎಲ್ಲಾ ವಿಡಿಯೋ ಲಿಂಕ್ಸ್ ಇದರಲ್ಲಿ ಈಸಿಯಾಗಿ ಸಿಗುತ್ತೆ. ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಿಗ್ನೋಮೆಟ್ರಿ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್, MCQ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ ಮಾಡ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.